ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬ ಸಿಂಪಲ್ಲಾಗಿ ಪಾರ್ಟಿ ಸ್ಟೈಲ್ ಲಾಂಗ್ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಅಂತಲೇ ಮಾಡ್ತಿದ್ದೀನಿ. ಆ್ಯಂಡ್ ಈ ಥರ ನೆಕ್ ಡಿಸೈನು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಒಂದು ಕಂಪ್ಲೀಟಾಗಿ ನಾನು ಅಂಬ್ರೆಲಾ ಕಟ್ ಟೈಪಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಫುಲ್ ಫ್ಲೇರ್ ಬರುತ್ತೆ. ಆ್ಯಂಡ್ ಇದರಲ್ಲೇ ನಾನು ದುಪಟ್ಟ ಕೂಡ ನಾನು ಸಪ್ರೇಟ್ ಮಾಡಿದ್ದೀನಿ. ತುಂಬ ಸಿಂಪಲ್ ಇರುತ್ತೆ. ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಲೈಕ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಲೈನಿಂಗು ಅಷ್ಟೇ ಒಂದು 2.5 ಮೀಟರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಪ್ಲೈನ್ ಚಂದೇರಿ ಸಿಲ್ಕ್ ಫ್ಯಾಬ್ರಿಕ್ ಬರುತ್ತೆ. ಅದು 6.5 ಮೀಟರ್ ತೊಗೊಂಡಿದ್ದೀನಿ. ಕಂಪ್ಲೀಟ್ ಸ್ಯಾರಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಕಂಪ್ಲೀಟಾಗಿ ಈ ಥರ ಡಿಸೈನ್ ಮಾಡಿದ್ದೀನಿ. ಕಂಪ್ಲೀಟ್ ದುಪ್ಪಟ್ಟ ಮತ್ತು ಆ್ಯಂಡ್ ಲಾಂಗ್ ಫ್ರಾಕ್ ಏನಿದೆ ಅದು ಆಗುತ್ತೆ. ಆ್ಯಂಡ್ ನೆಕ್ ಪಾರ್ಟಿಗೆ ನಾನು ನಾರ್ಮಲಾಗಿ ಲಾಂಗ್ ಫ್ರಾಕ್ ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅದೇ ಥರ ಸ್ಟಿಚಿಂಗ್ ಮಾಡಿ ಜಸ್ಟು ಇದು ಬಾರ್ಡರ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇದು ನೆಕ್ ಪಾರ್ಟು ಅಷ್ಟೇ, ಅಷ್ಟು ಕಷ್ಟ ಏನೂ ಇಲ್ಲ, ತುಂಬ ಸಿಂಪಲ್ ಇರುತ್ತೆ. ನಾರ್ಮಲಾಗಿ ನಾನು ಲಾಂಗ್ ಫ್ರಾಕ್ಸ್ ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅದೇ ಮೆಥಡಲ್ಲೇ ಬಾಡಿ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ನೆಕ್ ಪಾರ್ಟ್ ಏನಿದೆ ಅದು, ಅದಕ್ಕೆ ಜಸ್ಟ್ ಇದು ಏನಿದೆ ಪಟ್ಟಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 6.5 ಮೀಟರು ಚಂದೇರಿ ಸಿಲ್ಕ್ ಫ್ಯಾಬ್ರಿಕ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಕಂಪ್ಲೀಟು ಸ್ಯಾರಿ ತೊಗೊಂಡಿದ್ದೀನಿ. ಪ್ಲೈನ್ ಬರುತ್ತೆ, ಸ್ವಲ್ಪ ಡಬಲ್ ಶೇಡೆಡ್ ಫ್ಯಾಬ್ರಿಕ್ ಇದು. ಈ ಥರದ್ದು ಚೆನ್ನಾಗಿರುತ್ತೆ. ಪ್ಲೈನ್ ಸ್ಯಾರೀಸ್ ಸಿಕ್ಕಿದ್ರೆ ನಾರ್ಮಲಾಗಿ ಜಾರ್ಜೆಟ್ಟು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಈ ಥರದ್ದು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನೀವು ಬಾರ್ಡರ್ ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ. ಇದು 6.5 ಮೀಟರ್ ಇದೆ. ಆ್ಯಂಡ್ ಲೈನಿಂಗು 2.5 ಮೀಟರ್ ತೊಗೊಂಡಿದ್ದೀನಿ. ಆ್ಯಂಡ್ ಬಾರ್ಡರ್ ತೊಗೊಂಡಿದ್ದೀನಿ. ಅದು ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಫಸ್ಟು ಬಾಡಿ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಡಿ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕಲ್ಲೇ ಈ ಥರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಲೆಂತ್ 14 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ವಿಡ್ತ್ ಬಂದು 11.5 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ. ಆ್ಯಂಡ್ ಹಾರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಒಂದು ಕಂಪ್ಲೀಟಾಗಿ ಮೀಡಿಯಮ್ ಸೈಜವ್ರಿಗೆ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಲಾರ್ಜ್ ಸೈಜವ್ರಿಗೂ ಆಗುತ್ತೆ. ಸ್ವಲ್ಪ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಈ ಮೆಜರ್ಮೆಂಟ್ಸ್ಗೆ. ಆ್ಯಂಡ್ ಸ್ಮಾಲ್ ಬೇಕು ಅಂದರೆ ಸ್ವಲ್ಪ ಕಮ್ಮಿ ತೊಗೋಬೇಕು. ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಿಮ್ಮ ಹತ್ರ ಇರೋ ಓಲ್ಡ್ ಕುರ್ತೀಸು ಡ್ರೆಸ್ಸಸ್ ಇದ್ದರೆ ಜಸ್ಟ್ ಬಾಡಿ ಪಾರ್ಟು ಅದೇ ಥರನೇ ನೀವು ಮಾರ್ಕಿಂಗ್ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ನೆಕ್ ಲೆಂತು 3.3 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇಲ್ಲಿ 3 ತೊಗೋಬೋದು, 3.5 ತೊಗೋಬೋದು, ನಿಮ್ಮ ಇಷ್ಟ. ಆ್ಯಂಡ್ ಫ್ರಂಟ್ ನೆಕ್ ಬಂದು ನಾನು 5.5 ಇಂಚಸ್ ಇಟ್ಟಿದ್ದೀನಿ. ಆ್ಯಂಡ್ ವಿಡ್ತ್ ಬಂದು 3 ಇಟ್ಕೋಬೋದು, 3.5 ಇಟ್ಕೋಬೋದು. ನಾನು ಸ್ವಲ್ಪ ವಿಡ್ತು ಮತ್ತು ನೆಕ್ ಲೆಂತು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ, ಫ್ರಂಟ್ ಮಾತ್ರ. ಅದು ನಿಮ್ಮ ಇಷ್ಟ, ಆಪ್ಷನಲ್ಲು. ನಿಮಗೆ ನಾರ್ಮಲಾಗಿ ಒಂದು 4.5 ಇಟ್ಕೊಂಡ್ರೂ ಆಗುತ್ತೆ. ಬಟ್ ನಾನು ತುಂಬ ಡೀಪ್ ಇಟ್ಟಿದ್ದೀನಿ. ಇಲ್ಲಿ ಮತ್ತು ವೇಸ್ಟ್ ಲೆಂತ್ ಬಂದು ನಾನು 11.5 ಇಂಚಸ್ಸೇ ತೊಗೊಂಡಿದ್ದೀನಿ. ಸೊ ಫ್ಯಾಬ್ರಿಕ್ಕು ಕೂಡ ಸೇಮ್ ಅಷ್ಟೇ ತೊಗೊಂಡಿದ್ದೀನಿ ವಿಡ್ತು. ಸೊ ಅದಕ್ಕೆ ನಾನೇನು ಕಟ್ ಮಾಡ್ತಿಲ್ಲ ಸೈಡಿಗೆ, ಅದು ನಿಮ್ಮ ಇಷ್ಟ. ನೀವು ಸ್ವಲ್ಪ ಒಂದು 12 ಇಂಚಸ್ ತೊಗೊಂಡ್ರೆ ಒಂದು 1/2 ಇಂಚು ಹೋಗುತ್ತೆ. ನಾನು ನಾರ್ಮಲಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಕಂಪ್ಲೀಟಾಗಿ ಇದೇನಿದೆ ಆರ್ಮ್ ಶೇಪ್ ಕಡೆದು ಅದೇ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಾದಮೇಲೆ ಇದು 2 ಪೀಸಸ್ಸೂ ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಈ ಕಡೆದು ಫ್ರಂಟ್ ಪಾರ್ಟು ಆ್ಯಂಡ್ ಈ ಕಡೆದು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಆಲ್ರೆಡಿ ಮಾರ್ಕಿಂಗ್ ಆಗಿದೆ, ಹಾಗೆ ಬ್ಯಾಕ್ ಪಾರ್ಟು ಕೂಡ ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಸೇಮ್ ಬರುತ್ತೆ. ನೆಕ್ ಲೆಂತ್ ಏನಿದೆ ಅದೊಂದು 3.5, 3.3 ನಿಮ್ಮ ಇಷ್ಟ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಡೀಪ್ ಬಂದು ನಾನು 8 ಇಂಚಸ್ಗೆ ಮಾರ್ಕ್ ಮಾಡಿದೆ. ಫ್ರಂಟ್ ಯಾವ ಥರ ನಾನು ಡೀಪ್ ಜಾಸ್ತಿ ಇಟ್ಟಿದ್ದೀನಿ, ಬ್ಯಾಕ್ ಸೈಡು ಕೂಡ ಡೀಪ್ ಜಾಸ್ತಿನೇ ಇಟ್ಟಿದ್ದೀನಿ. ನಿಮಗಿನ್ನೂ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಒಂದು 6 ಇಂಚಸ್ ಇಟ್ಕೊಂಡ್ರೆ ನಾರ್ಮಲಾಗಿರುತ್ತೆ. ಅದು ನಿಮ್ಮ ಇಷ್ಟ. ಡೀಪು ಸ್ವಲ್ಪ ಕಮ್ಮಿ ಬೇಕು ಅಂದರೆ ಇಟ್ಕೋಬೋದು. ನಾನು ತುಂಬಾ ಡೀಪ್ ಇಟ್ಟಿದ್ದೀನಿ. ಲಾಂಗ್ ಡ್ರೆಸ್ ಅಲ್ವಾ, ಸ್ವಲ್ಪ ಬ್ಯಾಕ್ ಸೈಡು ಡೀಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾರ್ಕಿಂಗ್ ಮಾಡಿದ್ದೀನಿ. ಆ್ಯಂಡ್ ಹೀಗೆ ಫ್ರಂಟ್ ಸೈಡು ಆರ್ಮ್ ಶೇಪ್ ಒಂದು 1/2 ಇಂಚ್ ತೆಗ್ದಿದ್ದೀನಿ. ಫ್ರಂಟು ಮತ್ತು ಬ್ಯಾಕ್ ಏನಿದೆ ಅದು ನೀಟಾಗಿ ನೆಕ್ ಪಾರ್ಟು ಕಟ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಕಟ್ ಮಾಡಿದ್ದೀನಿ. 2 ಪಾರ್ಟ್ಸೂ ರೆಡಿ ಆಯಿತು. ಬಾಡಿ ಪಾರ್ಟು ಈ ಥರ ಕಂಪ್ಲೀಟಾಗಿ ಬಾಡಿ ಪಾರ್ಟ್ ಕಟಿಂಗ್ ಆದಮೇಲೆ ಇದು ಫ್ಯಾಬ್ರಿಕ್ ಏನಿದೆ ಕಂಪ್ಲೀಟು 6.5 ಮೀಟರ್ ಫ್ಯಾಬ್ರಿಕ್ಕು ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಫಸ್ಟು ದುಪ್ಪಟ್ಟ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ದುಪ್ಪಟ್ಟಾಗೆ 2 ಮೀಟರ್ ಮೇಲೆ ಒಂದು 14 ಇಂಚಸ್ಸು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಷ್ಟು ಬರಲ್ಲ, 2 ಮೀಟರು ಮೇಲೆ ಒಂದು 10 ಇಲ್ಲ 5 ಇಂಚಸ್ ಎಕ್ಸ್ಟ್ರಾ ಬರುತ್ತೆ. ಬಟ್ ನಾನು ಬಾಡಿ ಪಾರ್ಟ್ಗೆ ಸ್ಲೀವ್ಸ್ಗೆ ಅದರಲ್ಲೇ ಸಪ್ರೇಟ್ ಮಾಡ್ತೀನಿ, ಅದನ್ನು ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. 2 ಮೀಟರ್ ಮೇಲೆ ಒಂದು 14 ಇಂಚಸ್ಸು ಎಕ್ಸ್ಟ್ರಾ ತೊಗೋಬೇಕು. ಈ ಥರ ನಾನು 2 ಪಾರ್ಟ್ಸನ್ನು ನೀಟಾಗಿ ಸಪ್ರೇಟ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟಾಗಿ ಇದು ದುಪಟ್ಟ ಪಾರ್ಟು. ಇದು ವಿಡ್ತು ತುಂಬಾ ಇರುತ್ತೆ ದುಪಟ್ಟ ಫ್ಯಾಬ್ರಿಕ್ದು.
ಅದು ಈ ಕಡೆ ಪಾರ್ಟ್ ಏನಿದೆ ಅದು ನೀಟಾಗಿ ಈ ಥರ ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೋಬೇಕು. ಓನ್ಲಿ ಈ ಥರ ಒನ್ ಸೈಡ್ ಮಾತ್ರ ಅದು ಯೂಸ್ ಮಾಡ್ಕೋಬೇಕು, ಸ್ಲೀವ್ಸ್ಗೆ ಮತ್ತು ಬಾಡಿ ಪಾರ್ಟ್ಗೆ ಕಂಪ್ಲೀಟಾಗಿ. ನೋಡಿ, ಕಂಪ್ಲೀಟಾಗಿ ಬಾಡಿ ಪಾರ್ಟ್ದು ಏನಿದೆ ಅದು ನೀಟಾಗಿ ಅದ್ರ ಮೇಲೆ ಇಟ್ಕೊಂಡು ಕಂಪ್ಲೀಟ್ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಂಡಿದ್ದೀನಿ. ನೀವು ದುಪ್ಪಟ್ಟ ಫ್ಯಾಬ್ರಿಕ್ಗೆ ಯೂಸ್ ಮಾಡ್ಕೋಬೇಕು. ಬೇರೆ ಫ್ಯಾಬ್ರಿಕ್ ಇನ್ನೊಂದು ಕಟಿಂಗ್ ಮಾಡಿರೋದು ಯೂಸ್ ಮಾಡಿದ್ರೆ ಬಾಟಮ್ಗೆ ಆಗಲ್ಲ. ಅದಕ್ಕೆ ಈ ಥರ ನೀವು ದುಪ್ಪಟ್ಟ ಸಪ್ರೇಟ್ ಮಾಡಿಕೊಂಡು ಅದು ವಿಡ್ತ್ ಪಾರ್ಟಿಗೆ ಏನಿದೆ ಅದು ಯೂಸ್ ಮಾಡ್ಕೋಬೇಕು. ನೋಡಿ, ನಾನು ದುಪ್ಪಟ್ಟಲ್ಲಿ ಈ ಥರ ಸಪ್ರೇಟ್ ಮಾಡಿದ್ದೆ ಅಲ್ವಾ, ಇದು ಬಾಡಿ ಪಾರ್ಟ್ಗೆ ಆಗಿ ಮಿಕ್ಕಿರೋ ರಿಮೈನಿಂಗ್ ಪಾರ್ಟ್ ಇರುತ್ತಲ್ವ ಆ ಕಡೆದು ನಾನು ಸ್ಲೀವ್ಸ್ಗೆ ಯೂಸ್ ಮಾಡ್ತೀನಿ. ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ. ನೋಡಿ, ಕಟಿಂಗ್ ಮಾಡಿರೋದು ಆಲ್ರೆಡಿ ಈ ಥರ ಇದೆ. ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಅದು ಲೆಂತು ವಿಡ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬಾ ಇರುತ್ತೆ. ಸೊ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ದುಪ್ಪಟ್ಟಾಗಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಕರೆಕ್ಟಾಗಿ ಬರೋ ಥರ ನೀವು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಇದು ಬಂದು ಸ್ಲೀವ್ಸ್ಗೆ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ರಿಮೈನಿಂಗ್ ಈ ಫ್ಯಾಬ್ರಿಕ್ ಏನಿದೆ ಅದು ನೀವು ದುಪ್ಪಟ್ಟಾಗಿ ಯೂಸ್ ಮಾಡ್ಕೋಬೇಕು. ನೋಡಿ, ಇದು ದುಪ್ಪಟ್ಟಾಗಿ ಬರುತ್ತೆ. ಆ್ಯಂಡ್ ದುಪ್ಪಟ್ಟ ಡಿಸೈನ್ ಮಾಡೋದು ಅಷ್ಟೇ ತುಂಬ ಈಸಿ ಇರುತ್ತೆ. ಜಸ್ಟ್ 4 ಸೈಡು ಸ್ಟಿಚಿಂಗ್ ಮಾಡಿಕೊಂಡು ಬಾರ್ಡರ್ ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಬಾಡಿ ಪಾರ್ಟ್ ಏನಿದೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಅಷ್ಟೇ ನೀಟಾಗಿ ನೆಕ್ ಪಾರ್ಟು ಅಟ್ಯಾಚ್ ಆಗೋ ಥರ ಲೈನಿಂಗ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಇದನ್ನು ಆಪೋಸಿಟಾಗಿ ತೊಗೊಂಡು ಅದ್ರ ಮೇಲೆ ಲೈನಿಂಗ್ ಅಟ್ಯಾಚ್ ಆಗೋ ಥರ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಇದು ನೆಕ್ ಪಾರ್ಟು ಅಟ್ಯಾಚ್ ಮಾಡಿದಾದಮೇಲೆ ಈ ಥರ ಸೈಡಲ್ಲಿ ಟಾಕ ಥರ ಹಾಕ್ಕೋಬೇಕು. ಆ ಥರ ಹಾಕ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಜಸ್ಟ್ ಅದನ್ನು ಈ ಥರ ಆಪೋಸಿಟಾಗಿ ತೊಗೊಂಡು ಅದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚ್ ಮಾಡಿದ್ದೀನಿ ಕಂಪ್ಲೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ಥರ. ಇಲ್ಲಿ ನಾನು ಫ್ರಂಟ್ ಸೈಡ್ ತೊಗೊಂಡಿದ್ದೀನಿ. ಫ್ರಂಟ್ ಸೈಡಿಗೆ ನೀವು ಪ್ರಿನ್ಸೆಸ್ ಕಟ್ಟು ಕೂಡ ಮಾಡ್ಕೋಬೋದು, ಇಲ್ಲ ಟಕ್ಸ್ ಬರುತ್ತೆ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿ ನಾನು ಟಕ್ಸು ನೀಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. 3.4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಅಲ್ಲಿಂದ 4 ಇಂಚಸ್ಗೆ ನಾನು ಲೆಂತ್ ತೊಗೊಂಡಿದ್ದೀನಿ, ಟಕ್ ಲೆಂತು. ಆ್ಯಂಡ್ ಆ ಕಡೆ ಈ ಕಡೆ ಒಂದು 1/2 ಇಂಚು ನಾನು ಮಾರ್ಕ್ ಮಾಡಿದೆ. ಜಸ್ಟ್ ಈ ಥರ ಮಾರ್ಕ್ ಮಾಡಿಕೊಂಡು ಎರಡೂ ಟಕ್ಸು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಒಂದು ಟಕ್ ಈ ಥರ ಮಾರ್ಕ್ ಮಾಡಿಕೊಂಡು ಆ್ಯಂಡ್ ಇನ್ನೊಂದು ಕೂಡ ನೀಟಾಗಿ ಅದೇ ಥರನೇ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಈ ಥರ ಬೇಡ ಅಂದರೆ ನೀವು ಪ್ರಿನ್ಸೆಸ್ ಕಟ್ ಟೈಪಲ್ಲಿ ಕೂಡ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಆ್ಯಂಡ್ ನಾನು ಪ್ರಿನ್ಸೆಸ್ ಕಟ್ ಟೈಪಲ್ಲಿ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಬೇಕು ಅಂದರೆ ಚಾನಲಲ್ಲಿ ಚೆಕ್ ಮಾಡಿ ನೋಡಿ. ಜಸ್ಟ್ ಒಂದು 1/2 ಇಂಚ್ ಇಟ್ಕೊಂಡು ಈ ಥರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಎರಡೂ ಟಕ್ಸನ್ನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಟಕ್ಸ್ಗೆ ಫ್ಯಾಬ್ರಿಕ್ ಹೋಗಿರತ್ತಲ್ವ ಫ್ರಂಟ್ ಸೈಡ್ದು, ಬ್ಯಾಕ್ ಸೈಡ್ಗೇನು ಟಕ್ಸ್ ಇರಲ್ಲ ಅಲ್ವಾ, ಸೊ ಆ ಫ್ಯಾಬ್ರಿಕ್ ಏನಿದೆ ಅದನ್ನು ನೀವು ಸೈಡಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಬ್ಯಾಕ್ ಸೈಡ್ದು ಈ ಥರ ಸೈಡಲ್ಲಿ ತೆಗಿತಾ ಇದ್ದೀನಿ. 1/2 ಇಂಚು ಆ ಕಡೆ ಒಂದು 1/2 ಇಂಚು ಈ ಕಡೆ ಒಂದು 1/2 ಇಂಚು ತೆಗಿಬೇಕು. ಆವಾಗ ಲೆಂತ್ ಕರೆಕ್ಟಾಗಿರತ್ತೆ ಫ್ರಂಟು ಬ್ಯಾಕು. ನೀವು ಅಟ್ಯಾಚ್ ಮಾಡಿದಾಗ ಹೆಚ್ಚು ಕಮ್ಮಿ ಇರಲ್ಲ. ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಇದನ್ನು 4 ಲೇಯರ್ಸಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೇಮ್ ಬಾಡಿ ಪಾರ್ಟ್ ಯಾವ ಥರ ನಾವು ಫೋಲ್ಡಿಂಗ್ ಮಾಡಿರ್ತೀವಿ ಅದೇ ಥರನೇ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಲೆಂತ್ ಒಂದು ನಾನು ನಾರ್ಮಲಾಗಿ ಇಟ್ಟಿದ್ದೀನಿ. 10 ಇಂಚಸ್ ಇಟ್ಕೋಬೋದು, 11 ಇಂಚಸ್ ಇಟ್ಕೋಬೋದು. 10.5 ಇಂಚಸ್ ತೊಗೊಂಡಿದ್ದೀನಿ. ಆ್ಯಂಡ್ ವಿಡ್ತು ಬಂದು 10.5 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗೆಯೋದಕ್ಕೆ 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆ್ಯಂಡ್ ಈ ಕಡೆ ಒಂದು 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ನೀವು ರಿಮೂವ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಂಪ್ಲೀಟ್ ಈ ಸ್ಲೀವ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡಿದ್ದೀನಿ. ಆ್ಯಂಡ್ ಈ ಕಡೆ ಕಾರ್ನರ್ ಏನಿದೆ ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನಾನು ಫ್ರಂಟ್ ಸೈಡ್ ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟು. ಈ ನೆಕ್ ಪಾರ್ಟ್ಗೆ ಬಾರ್ಡರ್ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಈ ಥರ 2 ಫೋಲ್ಡಿಂಗ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಮಾಡಿಕೊಂಡು 2 ಇಂಚಸ್ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಓನ್ಲಿ ಫ್ರಂಟ್ ಏನು ಬರುತ್ತೆ ಅಲ್ಲಿ ಮಾತ್ರ ನೀವು 2 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಆ್ಯಂಡ್ ಅಲ್ಲಿಂದ 4.5 ಇಂಚಸ್ಗೆ ತೊಗೊಂಡಿದ್ದೀನಿ. ಇದು ನಿಮಗೆ ಬಾರ್ಡರ್ ವಿಡ್ತು ತುಂಬ ಬಾರ್ಡರ್ ವಿಡ್ತು ತುಂಬ ಇದೆ ಅಂತ ಅನಿಸಿದ್ರೆ ನೀವು 4 ಇಂಚಸ್ಸು ಕೂಡ ತೊಗೋಬೋದು. ನಾನು ಸ್ವಲ್ಪ ಲಾರ್ಜ್ ಸೈಜು ಮೀಡಿಯಮ್ ಸೈಜವ್ರಿಗೆ ಅಂತಲೇ ಮಾಡಿದ್ದೀನಿ. ಸೊ ನಿಮಗೆ ಕಮ್ಮಿ ಬೇಕು ಅಂದರೆ 4 ಇಂಚಸ್ ತೊಗೊಂಡ್ರೆ ಇನ್ನೂ ಕರೆಕ್ಟಾಗಿ ಬರುತ್ತೆ. ಬಟ್ ನಾನು ಸ್ವಲ್ಪ ವಿಡ್ತು ತುಂಬಾ ಇಟ್ಟಿದ್ದೀನಿ ಈ ಬಾರ್ಡರ್ ಅಟ್ಯಾಚ್ ಮಾಡಿದಾಗ. ಇಲ್ಲಿ ನೀವು ಫ್ರಂಟ್ ಸೈಡ್ ಏನಿದೆ ಬಾರ್ಡರ್ ಅಟ್ಯಾಚ್ ಮಾಡೋದು ನೀವು ಶೋಲ್ಡರ್ ಅಟ್ಯಾಚ್ ಮಾಡಿದಿರೋ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಬಟ್ ನಾನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದಾದಮೇಲೆ ಶೋಲ್ಡರ್ ಪಾರ್ಟು ಮತ್ತು ಸ್ಲೀವ್ಸ್ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದಾದಮೇಲೆ ಬಾರ್ಡರ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಯಾಕಂದರೆ ನನ್ನ ಹತ್ರ ಇರೋದು ಸ್ವಲ್ಪ ಸ್ಟೋನ್ ಥರದಿದೆ, ಅದು ಸ್ಟಿಚಿಂಗ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಅದನ್ನು ನಾನು ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡಿ ಅದನ್ನು ನೀಟಾಗಿ ಇದಕ್ಕೆ ಸ್ಟಿಕ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ ಯಾವ ಥರ ಅಂತ.
ನಾನು ಕಂಪ್ಲೀಟಾಗಿ ಶೋಲ್ಡರು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಶೋಲ್ಡರ್ ಕಡೆ ಏನಿದೆ ಅದು ಸ್ಟಿಚಸ್ ರಿಮೂವ್ ಮಾಡಿಕೊಂಡು ನೀಟಾಗಿ ನೆಕ್ ಪಾರ್ಟಿಗೆ ಮತ್ತು ಈ ಆರ್ಮ್ ಶೇಪ್ ಇರುತ್ತಲ್ಲ ಫ್ರಂಟ್ ಮಾತ್ರ ಅಲ್ಲಿ ಅಟ್ಯಾಚ್ ಮಾಡ್ತೀನಿ, ಲುಕ್ ಚೆನ್ನಾಗಿರುತ್ತೆ ಅಂತ. ನೋಡಿ ನಾನು ಯಾವ ಥರ ಮಾರ್ಕಿಂಗ್ ಮಾಡಿದ್ದೀನಿ ಆ ಮಾರ್ಕಿಂಗ್ ಕಡೆಗೆ ನೀಟಾಗಿ ಈ ಪಟ್ಟಿ ಏನಿದೆ ಬಾರ್ಡರ್ ಪಟ್ಟಿ ಅದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ತೋರಿಸ್ಕೊಡ್ತೀನಿ. ನಾನು ಮಿಷನಲ್ಲಿ ಸ್ಟಿಚ್ ಮಾಡೋದಕ್ಕಾಗಿಲ್ಲ, ಕಂಪ್ಲೀಟಾಗಿ ಸ್ಟೋನ್ ಇದೆ ಅದರಲ್ಲಿ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಈ ಥರ ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಕಂಪ್ಲೀಟಾಗಿ ಶೋಲ್ಡರ್ ಹತ್ರ ಸ್ಟಿಚಸ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ಈ ಆರ್ಮ್ ಶೇಪ್ ಕಡೆ ಏನಿದೆ ಸ್ಲೀವ್ ಪಾರ್ಟ್ ಕಡೆ ಅಲ್ಲಿ ನಾನು ಈ ಫ್ಯಾಬ್ರಿಕ್ ಗ್ಲೋ ಏನಿದೆ ಅದನ್ನು ನೀಟಾಗಿ ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನು ಹಾಕಿದ್ದೀನಿ. ಬಾರ್ಡರ್ ಏನಿದೆ ಅದನ್ನು ಸ್ಟಿಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಸೈಡು ಕೂಡ ಅದೇ ಥರನೇ ಮಾಡ್ಕೋಬೇಕು. ಅದು ಲೆಂತ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀಟಾಗಿ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ನಿಮ್ಮ ಹತ್ರ ಇನ್ನೂ ಡಿಫ್ರೆಂಟ್ ಬಾರ್ಡರ್ಸ್ ಇದ್ದರೆ ನೀವು ಮಿಷನಲ್ಲೇ ಸ್ಟಿಚಿಂಗ್ ಮಾಡ್ಕೋಬೋದು. ಆ್ಯಂಡ್ ನೆಕ್ ಪಾರ್ಟು ಅಷ್ಟೇ, ಫ್ರಂಟ್ ಸೈಡ್ ನೆಕ್ ಪಾರ್ಟ್ ಏನಿದೆ ಅದಕ್ಕೆ ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಮತ್ತು ರಿಮೈನಿಂಗ್ದು ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟಾಗಿ ಇದೇನಿದೆ ಅದು ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಸ್ಲೀವ್ಸ್ಗೂ ಕೂಡ ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದ್ರ ಮೇಲೆ ಸ್ವಲ್ಪ ನೀಡಲ್ ಥ್ರೆಡ್ ತೊಗೊಂಡು ಅದನ್ನು ನೀವು ಇದು ಬಾರ್ಡರ್ ರಿಮೂವ್ ಆಗದಿರ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೋದು. ಜಸ್ಟ್ ಈ ಬಾಡಿ ಪಾರ್ಟ್ ಏನಿದೆ ಅದು ನೀಟಾಗಿ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದು ಬಾಡಿ ಪಾರ್ಟು ರೆಡಿ ಆಗುತ್ತೆ. ಇವಾಗ ನಾನು ದುಪ್ಪಟ್ಟ ತೋರಿಸ್ಕೊಡ್ತೀನಿ. ದುಪ್ಪಟ್ಟ ನಾನಿಲ್ಲಿ 28 ಇಂಚಸ್ ತೊಗೊಂಡಿದ್ದೀನಿ ವಿಡ್ತು. ಆ್ಯಂಡ್ ಇಲ್ಲಿ ಲೆಂತ್ ಬಂದು ನಾನು ಫಸ್ಟಲ್ಲೇ ಹೇಳಿದೆ ಅಲ್ವಾ 2 ಮೀಟರ್ ಮೇಲೆ 14 ಇಂಚಸ್ ಕಟ್ ಮಾಡಿದ್ದೆ. ಅದು ಲೆಂತ್ ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕಟಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ಅದಕ್ಕೆ ಜಸ್ಟ್ ಒಂದು ಲೇಸ್ ಪಟ್ಟಿನೋ ಇಲ್ಲ ಬಾರ್ಡರ್ ಇದ್ದರೆ ಬಾರ್ಡರು ಕೂಡ ನೀವು ತೊಗೋಬೋದು. ಇಲ್ಲಿ ನಾನು ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಮೇಯ್ನ್ ಫ್ಯಾಬ್ರಿಕ್ ಈ ಥರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಕಂಪ್ಲೀಟಾಗಿ ನಾನು ಫಸ್ಟ್ ದುಪ್ಪಟ್ಟ ಏನು ಸಪ್ರೇಟ್ ಮಾಡಿದ್ದೆ ರಿಮೈನಿಂಗ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ಈ ಥರ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು 4.5 ಮೀಟರ್ ಮೇಲೆ ಇರುತ್ತೆ. ಆ ಥರ ನೀವು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು 4 ಲೇಯರ್ಸ್ ಆಗಿ. ಈ ಕಡೆ ಫೋಲ್ಡಿಂಗ್ ಪಾರ್ಟು, ಆ ಕಡೆದು ಓಪನ್ ಪಾರ್ಟು ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇಲ್ಲಿ ನಾನು ವೇಸ್ಟ್ ಲೆಂತ್ ಬಂದು 4.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಇದು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ವೇಸ್ಟು ಲೆಂತ್ ನೋಡಿಕೊಂಡು ನೀವು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಒಬ್ಬೊಬ್ಬರಿಗೆ 4 ಇಂಚಸ್ ತೊಗೊಂಡ್ರೂ ಆಗುತ್ತೆ, ಒಬ್ಬೊಬ್ಬರಿಗೆ 4.5 ಇಲ್ಲ 5 ಕೂಡ ತೊಗೊತಾರೆ. ಜಸ್ಟ್ ನೀವು ಬಾಡಿ ಪಾರ್ಟ್ ಯಾವ ಥರ ನೀವು ಮಾರ್ಕಿಂಗ್ ಮಾಡಿರ್ತೀರಾ ಯಾವ ಥರ ನೀವು ಕಟಿಂಗ್ ಮಾಡ್ಕೊಂಡಿರ್ತೀರಾ ವೇಸ್ಟ್ ಲೆಂತು ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ನೀವು ಇದನ್ನು ಕಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಾನು ಬಾಟಮ್ ಲೆಂತ್ ಬಂದು 38 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲಿ 38, 39, 40 ಕೂಡ ಇರುತ್ತೆ, ನಿಮ್ಮ ಇಷ್ಟ. ನೀವು ಎಷ್ಟು ಉದ್ದ ಇದ್ದೀರಾ ಅಂತ ನೋಡಿಕೊಂಡು ನೀವು ಬಾಟಮ್ ಲೆಂತ್ ಏನಿದೆ ಅದನ್ನು ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಕಂಪ್ಲೀಟಾಗಿ 38 ಇಂಚಸ್ ತೊಗೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಫ್ರಂಟ್ ಸೈಡ್ ಏನಿದೆ ಅದು ಸ್ವಲ್ಪ ಒಂದು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಆ್ಯಂಡ್ ಈ ಕಡೆ ಕಾರ್ನರ್ ಸೈಡ್ ಏನಿದೆ ಓಪನ್ ಪಾರ್ಟು ಅದು ನೀವು ಒಂದು 1 ಇಂಚು ಕಮ್ಮಿ ತೊಗೋಬೇಕು. ಕಟ್ ಮಾಡಿದಾಗ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಮಾರ್ಕಿಂಗ್ ಎಲ್ಲ ಆದಮೇಲೆ ಕಟಿಂಗ್ ಎಲ್ಲ ಆದಮೇಲೆ ಮತ್ತೆ ಕೂಡ ನೀವು ಚೆಕ್ ಮಾಡ್ಕೋಬೇಕು. ಇದನ್ನು ನೋಡಿ ನೀಟಾಗಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿದಾಗ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು, ಹೆಚ್ಚು ಕಮ್ಮಿ ಇಲ್ದಿರ. ನೋಡಿ ಕಂಪ್ಲೀಟಾಗಿ ಕಟಿಂಗ್ ಆಗಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದು ಓಪನ್ ಮಾಡಿದಾದಮೇಲೆ ಕಂಪ್ಲೀಟ್ ಇದು ಅಂಬ್ರೆಲಾ ಕಟ್ ಏನಿದೆ ಅದು ನೋಡ್ಕೋಬೇಕು. ಈ ಕಡೆ ಕಾರ್ನರು ಆ ಕಡೆ ಕಾರ್ನರು ಆ್ಯಂಡ್ ಮಿಡಲ್ ಪಾರ್ಟು ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡಿಕೊಂಡು ಮತ್ತೆ ಕೂಡ ಕಟ್ ಮಾಡ್ಕೋಬೇಕು ಹೆಚ್ಚು ಕಮ್ಮಿ ಇದ್ದರೆ. ನೋಡಿ ನೀಟಾಗಿ ನಾನು ಎರಡೂ ಕಡೆಯೂ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಫಸ್ಟಲ್ಲಿ ಹೇಳ್ದೆಲ್ಲ ಇದು ವೇಸ್ಟ್ ಪಾರ್ಟು. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಕೂಡ ಕಟಿಂಗ್ ಮಾಡ್ಕೋಬೋದು. ಅದು ಬಿಡ್ತು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ತೊಗೋಬೋದು. ನೋಡಿ ನಾನು ಇವಾಗ ಬಾಟಮ್ದೇನಿದೆ ಲೈನಿಂಗ್ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನು ನಾನು ಬಾಟಮ್ ಪಾರ್ಟಿಗೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಲೆಂತ್ ಬಂದು 36 ಇಂಚಸ್ ತೊಗೊಂಡಿದ್ದೀನಿ. ಅಂಡ್ ಬಿಡ್ತು ನಾರ್ಮಲ್ ಆಗಿರುತ್ತೆ. ಫೋಲ್ಡಿಂಗ್ ಮಾಡಿದ್ಮೇಲೆ ನಾನು ಯೂಸ್ ಮಾಡಿರೋದು ಪಾಲಿಸ್ಟರ್ ಫ್ಯಾಬ್ರಿಕ್ಕು. ನಿಮಗೆ ಬೇಕು ಅಂದರೆ ಕಾಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸ್ಯಾಟಿನ್ ಟೈಪ್ದು ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಈ ವೇಸ್ಟ್ ಲೆಂತ್ ಏನಿದೆ ಮೇನ್ ಫ್ಯಾಬ್ರಿಕ್ ಆಲ್ರೆಡಿ ನಾನು ಕಟಿಂಗ್ ಮಾಡಿದ್ದೆ ಅಲ್ವಾ, ಮೇನ್ ಫ್ಯಾಬ್ರಿಕ್ ಅಂಬ್ರೆಲಾ ಕಟ್ದು ಅದನ್ನು ಜಸ್ಟು 4 ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಅದಕ್ಕೆ ಮೆಜರ್ಮೆಂಟ್ ಏನೂ ಬೇಕಾಗಿಲ್ಲ. ಈ ಲೈನಿಂಗ್ ಪಾರ್ಟಿಗೆ ಜಸ್ಟ್ ಅದೇ ತೊಗೊಂಡು ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಫ್ರಂಟ್ ಸೈಡಿಂದು ಒಂದು 1/2 ಇಂಚ್ ನಾನು ಡೌನ್ಗೆ ತೊಗೋತಾ ಇದ್ದೀನಿ. ಈ ಥರ ನೀವು ಡೌನ್ಗೆ ಮಾರ್ಕಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.
ನೋಡಿ ನೀಟಾಗಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಅಂಬ್ರೆಲಾ ಕಟ್ ಟೈಪಲ್ಲಿ ನೀಟಾಗಿ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟಾಗಿ ಇದೇನಿದೆ ಅದು ಕಟ್ಟಿಂಗ್ ಮಾಡಿದ್ದೀನಿ. ಜಸ್ಟ್ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಎರಡೂ ಕಡೆನೂ ಅಟ್ಯಾಚ್ ಮಾಡಿಕೊಂಡು ಆ್ಯಂಡ್ ಈ ಕಡೆ ಕಂಪ್ಲೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೇಮ್ ಮೇನ್ ಫ್ಯಾಬ್ರಿಕ್ ಯಾವ ಥರ ಸ್ಟಿಚಿಂಗ್ ಮಾಡ್ಕೊತೀವಿ ಅದೇ ಥರನೇ ಇದು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೀವು ಇದು ಸ್ಟಿಚಿಂಗ್ ಮಾಡಿದಾಗ ಇದು ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1/2 ಇಂಚು ಇಲ್ಲ ಒಂದು 1 ಇಂಚು ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಯಾಕಂದರೆ ಇದು ಒಂದು ಲೈನಿಂಗು ಮೇನ್ ಫ್ಯಾಬ್ರಿಕ್ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಲ್ವ, ಅದಕ್ಕೆ ನೀವು ಸ್ವಲ್ಪ ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಎರಡೂ ಅಷ್ಟೇ, ಮೇನ್ ಫ್ಯಾಬ್ರಿಕ್ಕು ಅಷ್ಟೇ ಆ್ಯಂಡ್ ಲೈನಿಂಗು ಕೂಡ ಅಷ್ಟೇ. ನೋಡಿ ನಾನು ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದನ್ನು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಈ ಮೇನ್ ಫ್ಯಾಬ್ರಿಕ್ ಏನಿದೆ ಬಾಟಮ್ದು ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಲಾಂಗ್ ಫ್ರಾಕ್ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬೇರೆ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ನಾನು ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು. ಮತ್ತು ಇದೇ ನೆಕ್ ಪ್ಯಾಟರ್ನಲ್ಲಿ ಡಿಫ್ರೆಂಟಾಗಿ ಅಟ್ಯಾಚ್ ಮಾಡೋದು ಸಪ್ರೇಟಾಗಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.